ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ಕೃಷ್ಣ ಕನ್ನಡ ಲಾಗ್. ಇವತ್ತಿನ ಲಾಗ್ ಬಂದು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನ ನಿಮ್ಗಳ ಜೊತೆ ಹಂಚ್ಕೋಬೇಕು ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ಕೃಷ್ಣ ಅವರು ಚಿಕನ್ ತಂದಿದ್ದಾರೆ. ಸೊ ಚಿಕನ್ ನೋಡ್ತಾ ಇರ್ಬೋದು. ಇಡ್ಲಿ ಬ್ಯಾಟರ್ ರೆಡಿ ಇದೆ. ಇನ್ಸ್ಟೆಂಟಾಗಿ ಚಿಕನ್ ಕರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಕರಿಗೆ ಸ್ವಲ್ಪ ಮೆಂತೆ ಪಾಲಕ್ ಸೊಪ್ಪನ್ನ ಹಾಕೊಳ್ತೀನಿ. ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಏನಮ್ಮ, ಇನ್ನೇನು ಬೇಕು ನಿನಗೆ? ಮಾಡ್ತಾ ಇದ್ದೀನಲ್ಲ, ಕೂತ್ಕಮ್ಮ. ಯಾವಾಗಲೂ ಅಷ್ಟೇ ಪುನರ್ವಿ, ನಾನೇನಾದರೂ ಅಡುಗೆ ಮಾಡ್ತಾಯಿದ್ರೆ ಹೀಗೆ ಬಂದ್ಬಿಡ್ತಾಳೆ. ಸೆಲ್ಫ ಮೇಲೆ ಕೂತ್ಕೊಂಡು ಮಾತಾಡ್ಕೊಂಡು ಕೂತ್ಬಿಡ್ತಾಳೆ. ಏನು ಪುನರ್ವಿ? ನಿಮಗೋಸ್ಕರ ಇಡ್ಲಿ ಚಿಕನ್ ಕರಿ ಮಾಡ್ತಾ ಇದ್ದೀನಿ. ಎಲ್ಲ ವಿಷಯದಲ್ಲೂ ಕಂಪ್ನಿ ಕೊಡ್ತಾಳೆ ಇವಳೊಬ್ಳು. ಪುನರ್ವಿ ಅನ್ನೋರು ನಮಗೆ ಎಲ್ಲ ವಿಷಯದಲ್ಲೂ ಕಂಪ್ನಿ ಕೊಡ್ತಾರೆ ಅಲ್ವಾ. ಇನ್ಸ್ಟೆಂಟಾಗಿ ಬೇಗ ಚಿಕನ್ ಕರಿ ಮಾಡ್ತಾ ಇದ್ದೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಅಂದ್ಬಿಟ್ಟು ಫಾಸ್ಟಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, 3 ಹಸಿಮೆಣ್ಸಿನ್ಕಾಯಿ, ಒಂದು ಬಿಗ್ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಇಷ್ಟನ್ನೇ ಪುದೀನ ಹಾಕ್ಕೊಂಡಿರೋದು ರುಬ್ಬೋದಕ್ಕೆ. ಲಾಸ್ಟಲ್ಲಿ ಕಟ್ ಮಾಡಿ ಹಾಕ್ಕೊಳ್ತೀನಿ. ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳೋವಂಥದ್ದು. ನಾನು ಆಲ್ಮೋಸ್ಟ್ ತೆಂಗಿನಕಾಯಿ ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು. ಸ್ವಲ್ಪ ಮೆಣಸು, ಚಕ್ಕೆ, ಕಡಲೆ, ಸ್ವಲ್ಪ ಗಸಗಸೆ, ಚಿಕನ್ ಮಸಾಲ ಪೌಡರ್ನು ಸಹ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದನ್ನು ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ತರ್ತರಿಯಾಗಿ ರುಬ್ಬಬೇಕು. ಬನ್ನಿ ರುಬ್ಕೊಬರೋಣ. ನೋಡಿ, ಹೀಗೆ ತರ್ತರಿಯಾಗಿ ರುಬ್ಕೋಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ಗ್ರೀನ್ ಕಲರಲ್ಲಿ. ಇಡ್ಲಿ ದೋಸೆ ಏನಾದರೂ ನಾನು ಮನೇಲಿ ಮಾಡಿದ್ರೆ ದಿನವೆಲ್ಲ ಅದನ್ನೇ ತಿನ್ಕೊಂಡಿರ್ತಾಳೆ ಪುನರ್ವಿ. ಇಡ್ಲಿಗೆ ಇಟ್ಟಿದ್ದೀನಿ. ಬನ್ನಿ ಇವಾಗ ಚಿಕನ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಕಡಾಯಿ ಕಾದಿದೆ. ನಾನು ಯೂಸ್ ಮಾಡುವಂಥದ್ದು ಕಡಲೆಕಾಯಿ ಎಣ್ಣೆ, ಗಾಣದಿಂದ ತರೋದು ನಾವು. ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ. ಎಣ್ಣೆ ಕಾದಿದೆ. ಇದು ಸ್ಮಾಲ್ ಸೈಜು ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ತೊಳೆದು ಚಿಕನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಮೆಂತೆ ಮತ್ತು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ನು ಈ ರೀತಿ ಫ್ರೈ ಮಾಡುವಾಗ ನೀರು ಬಿಡುತ್ತೆ. ಸೊ ಆ ನೀರೆಲ್ಲ ಡ್ರೈ ಆಗೋವರೆಗೂ ಇದರಲ್ಲೇ ಬೇಯಬೇಕು. ಇಲ್ಲಿ ನೋಡಿ, ನೀರು ಬಿಡ್ತಾ ಇದೆ, ಚಿಕನ್ನು ನೀರು ಬಿಡ್ತಾ ಇದೆ. ಇದೆಲ್ಲ ಡ್ರೈ ಆಗಬೇಕು. ಅಲ್ಲಿವರೆಗೂ ಇದರಲ್ಲೇ ಫ್ರೈ ಮಾಡ್ಕೋಬೇಕು. ಸೊ ಹಾಗಾಗಿ ಒಂದು 5 ಮಿನಿಟ್ಸ್ ಮುಚ್ಚಿಡೋಣ. ನೋಡ್ತಾ ಇರ್ಬೋದು ಚಿಕನ್ ಯಾವ ರೀತಿ ನೀರು ಬಿಟ್ಟು ಬೇಯ್ತಾ ಇದೆ ಅಂತ. ಸೊ ಇದೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು. ಡ್ರೈ ಆಗೋವರೆಗೂ ಬೇಯೋದಕ್ಕೆ ಬಿಡೋಣ. ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಚಿಕನ್ನು ಫುಲ್ ಡ್ರೈ ಆಗಿದೆ. ಸೊ ಇವಾಗ ಮಸಾಲಾನ ಆ್ಯಡ್ ಮಾಡೋಣ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬೇಯಿಸ್ಕೊಂಡಿದ್ದೀವಿ. ಹಸಿ ಸ್ಮೆಲ್ಲೆಲ್ಲ ಹೋಗಿ ನೋಡಿ ಮಸಾಲೆ ಎಲ್ಲ ನೀಟಾಗಿ ಬೆಂದಿದೆ. ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮಗೆ ಗೊಜ್ಜು ಗಟ್ಟಿಗಿರಬೇಕು ಇಲ್ಲ ತೆಳ್ಳಗಿರಬೇಕು, ನಿಮ್ಗೆ ಹೇಗೆ ಬೇಕೋ ಮಾಡ್ಕೊಳ್ಳಿ. ನನಗೆ ಅತಿಯಾಗಿ ಗಟ್ಟಿನೂ ಬೇಡ, ತೆಳ್ಳೇನೂ ಬೇಡ, ಒಂದು ಮೀಡಿಯಮಲ್ಲಿ ಇರಲಿ ಅಂದ್ಬಿಟ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬೇಯಬೇಕು. ನೋಡ್ತಾ ಇರ್ಬೋದು ಚಿಕನ್ ಕರಿ ರೆಡಿ ಇದೆ. ಪುನಃ ಏನು ಮಾಡ್ತಿದೀಯಾ ನೀನು? ಹಾಂ, ಏನು ಪುನಃ ಇದು ನಿನ್ನ ಆಟ? ಈಗೆಲ್ಲ ಮಾಡ್ತಾರೆ, ಮಮ್ಮಿಗೆ ಎಕ್ಸ್ಟ್ರಾ ಕೆಲಸ ಕೊಡ್ತಾರಾ? ಹಾಂ, ನೋಡ್ತಾ ಇರ್ಬೋದು ನೀವು. ಯಾವಾಗಲೂ ಅಷ್ಟೇ ನಾನು ಏನಾದರೂ ಕಿಚನಲ್ಲಿ ಇದ್ದಾಗ
ಈಗ ಬಂದುಬಿಡ್ತಾಳೆ, ಮಮ್ಮಿ ನನ್ನ ಇಲ್ಲಿ ಸ್ವಲ್ಪ ಮೇಲೆ ಕೂರಿಸಿ ಮಮ್ಮಿ ಅಂತ ಅಂದ್ಬಿಟ್ಟು ಈಗೇನಾದರೂ ತರಲೆ ಕೆಲಸ ಮಾಡ್ತಾನೆ ಇರ್ತಾಳೆ. ಅಡುಗೆ ಕೆಲಸ ಎಲ್ಲ ಮುಗಿಸಿ ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಪುನರ್ವಿದು ಕೃಷ್ಣ ಅವ್ರದ್ದು ಟಿಫನ್ ಮುಗೀತು. ನಾನಿನ್ನೂ ಟಿಫನ್ ಮಾಡಿಲ್ಲ. ಕಿಚನ್ ಎಲ್ಲ ಕ್ಲೀನ್ ಮಾಡಿ ಫ್ರೆಶ್ ಆಗಿಬಿಟ್ಟು ಆಮೇಲೆ ಮಾಡೋಣ ಅಂದ್ಬಿಟ್ಟು ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಹೇಗಂದರೆ ನನ್ನ ಜೊತೆ ಕಿಚನಲ್ಲಿ ಕಂಪ್ನಿ ಕೊಡ್ತಾಳೆ, ಖುಷಿನೇ, ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಅದ್ರ ಜೊತೆಗೆ ಒಂದಷ್ಟು ಕೆಲಸನೂ ಕೊಟ್ಬಿಟ್ಟು ಹೋಗ್ತಾಳೆ. ಇಲ್ಲೆಲ್ಲ ನೀವೇ ನೋಡಿರ್ಬೋದು, ಚಕ್ಕೆ ಹಾಕ್ಕೊಂಡು ಚೆನ್ನಾಗಿ ಜಜ್ಜಿದ್ರು, ಇಲ್ಲೆಲ್ಲ ಫುಲ್ ಮೆಸ್ ಮಾಡಿದ್ರು. ಬೇಗ ತೊಗೊಳ್ಳಿ ಕೃಷ್ಣ ಅವರು. ಮಕ್ಕಳುಗಳು ಹೇಳಿ ಕಲಿಯೋದಕ್ಕಿಂತ ನಾವೇನು ಮಾಡ್ತೀವೋ ಅದನ್ನು ನೋಡಿ ಕಲಿತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಪುನರ್ವಿ ಅವ್ರ ಪಪ್ಪ ಓದ್ತಿರೋದು ನೋಡಿಕೊಂಡು ಅವಳು ಸಹ ಒಂದು ಬುಕ್ ಇಟ್ಕೊಂಡು ಓದ್ಕೊಳ್ತಾ ಇದ್ದಾಳೆ. ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಟಿಫನ್ ಎಲ್ಲ ಮಾಡಿ ಇವಾಗ ಸಲೂನ್ಗೆ ಹೋಗ್ತಾ ಇದ್ದೀನಿ. ಸಲೂನ್ ರಜೆನ ಇವತ್ತು, ಮೇ ಬಿ ರಜೆ ಇದೆ ಅನಿಸುತ್ತೆ. ಚೆನ್ನೆ ಓಪನ್ ಇದೆಯಾ? ಹಾಯ್ ಎಲ್ಲರಿಗೂ ನಮಸ್ಕಾರ, ಬಾಯ್. ಮಮ್ಮಿ ಬೈತೈತೆ. ಕ್ಲೋಸ್ ಇದೆ ಅಂತ ಕೃಷ್ಣವ್ರು ಹೇಳ್ತಾ ಇದ್ದಾರೆ, ಬಟ್ ಬನ್ನಿ ಹೋಗಿ ನೋಡೋಣ. ಆ ಕಡೆ ಬಾ, ಆ ಕಡೆ ಬಾ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.